ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಕುಂತಲಾ ಭೂಷಣ್. ಕೊನೆಗೂ ಚುನಾವಣೆಯಲ್ಲಿ ಗೆದ್ದೆ ಬಿಟ್ಟನಲ್ಲ ಕುರಿಗಾಹಿ ಹನುಮಂತ. ಗೊತ್ತಾ, ಎಲೆಕ್ಷನ್ ಹಬ್ಬದಲ್ಲಿ ಚಿಲ್ಲೂರು ಚಿಂಗಾರಿ ಗೆದ್ದದ್ದು ಹೇಗಂತ? ಹನುಮನ ಆತಂಕದ ಹೊರೆ ಇಳಿಸಿದ್ದು ಹೇಗೆ? ಅದೊಂದು ಸಂಖ್ಯೆ. ಗೆಲುವಿನ ಹಾಲು ಕುಡಿದ ಹನುಮ ರೆಡಿಯಾದ್ನಲ್ಲ ಮತ್ತೊಂದು ಯಜ್ಞಕ್ಕೆ. ಇದುವೇ ಹೊತ್ತಿನ ವಿಶೇಷ. ಮತ್ತೆ ಗೆದ್ದ ಹನುಮಂತ. ಅಂತೂ ಇಂತೂ ಎಲೆಕ್ಷನ್ ಗೆದ್ಬಿಟ್ಟಿದ್ದಾನೆ. ಮಂಗಳವಾರ ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆ ನಡೆದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಚುನಾವಣೆಯಲ್ಲಿ ಕುರಿಗಾಹಿ ಹನುಮಂತ ಗೆದ್ದು ಬೀಗಿದ್ದಾನೆ. ಅರೆ, ಹನುಮಂತ ಎಲೆಕ್ಷನ್ಗೆ ನಿಂತಿಲ್ಲ. ಎಲೆಕ್ಷನ್ ರಿಸಲ್ಟ್ಗೆ ಇನ್ನೂ 1 ತಿಂಗಳು ಬಾಕಿ ಇದೆ. ಚುನಾವಣೆಗೆ ನಿಲ್ದೆ ರಿಸಲ್ಟ್ ಬರ್ದೆ ಹನುಮಂತ ಗೆದ್ದಿದ್ದಾದ್ರೂ ಹೇಗೆ ಅನ್ನೋ ಸಹಜ ಪ್ರಶ್ನೆ ನಿಮ್ನೆಲ್ಲ ಕಾಡ್ತಿರಬಹುದು. ಆದ್ರೆ ನಾವು ಹೇಳ್ತಿರೋದು ಸತ್ಯನೇ. ಹನುಮಂತ ಗೆದ್ದಿದ್ದಾನೆ. ಆ ಸಂಖ್ಯೆ ನೋಡಿ ಹನುಮಂತ ಸಕ್ಕರೆ ಹಾಲು ಕುಡಿದಿದ್ದಾನೆ. ಮತ್ತೆ ಗೆದ್ದ ಹನುಮಂತನ ನಿಜ ಕತೆ ಗೊತ್ತಾಗಬೇಕಾದ್ರೆ ಈ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ. ಕೊನೆಗೂ ಚುನಾವಣೆಯಲ್ಲಿ ಗೆದ್ದೆ ಬಿಟ್ಟನಲ್ಲ ಕುರಿಗಾಹಿ ಹನುಮಂತ. ಗೊತ್ತಾ, ಎಲೆಕ್ಷನ್ ಹಬ್ಬದಲ್ಲಿ ಚಿಲ್ಲೂರು ಚಿಂಗಾರಿ ಗೆದ್ದಿದ್ದು ಹೇಗಂತ? ಹನುಮನ ಆತಂಕದ ಹೊರೆ ಇಳಿಸಿದ್ದು ಹೇಗೆ? ಅದೊಂದು ಸಂಖ್ಯೆ. ಗೆಲುವಿನ ಹಾಲು ಕುಡಿದ ಹನುಮ ರೆಡಿಯಾದ್ನಲ್ಲ ಮತ್ತೊಂದು ಯಜ್ಞಕ್ಕೆ. ದೇಶದಲ್ಲಿ ಚುನಾವಣಾ ಹಬ್ಬ ನಡೀತಿದೆ. 5 ವರ್ಷಕ್ಕೊಮ್ಮೆ ಬರೋ ಸಾರ್ವತ್ರಿಕ ಚುನಾವಣೆಯಲ್ಲಿ ದೇಶದ ಜನರು ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ. ಕರ್ನಾಟಕದಲ್ಲೂ ಈಗಾಗಲೇ 2 ಹಂತದಲ್ಲಿ ಮತದಾನ ನಡೆದಿದೆ. ದಕ್ಷಿಣ ಕರ್ನಾಟಕಕ್ಕೆ ಏಪ್ರಿಲ್ 18ರಂದು ಮತದಾನ ನಡೆದಿದ್ರೆ, ಉತ್ತರ ಕರ್ನಾಟಕಕ್ಕೆ ಏಪ್ರಿಲ್ 23ರಂದು ನಡೆದಿದೆ. ಎಲೆಕ್ಷನ್ ಮುಗಿಸಿ ಅಭ್ಯರ್ಥಿಗಳೆಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಒಳಗೊಳಗೆ ರಿಸಲ್ಟ್ ಏನಾಗುತ್ತೋ ಅನ್ನೋ ಆತಂಕ ಕೂಡ ಹೆಚ್ಚಾಗ್ತಿದೆ. ಆದ್ರೆ ಹನುಮಂತ ಮಾತ್ರ ಈ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾನೆ. ಕೊನೆಗೂ ಗೆದ್ದ ಖುಷಿಯಲ್ಲಿ ಸಕ್ಕರೆ ಹಾಲು ಕುಡಿದಿದ್ದಾನೆ. ಅರೆ, ಹನುಮಂತ ಎಲೆಕ್ಷನ್ಗೆ ನಿಂತಿದ್ರು ಇಷ್ಟು ಬೇಗ ರಿಸಲ್ಟ್ ಬಂದ್ಬಿಡ್ತಾ ಅಂತ ಪ್ರಶ್ನೆಗಳು ನಿಮ್ಮನ್ನ ಮನಸ್ಸಲ್ಲಿ ಥಟ್ ಅಂತ ಮೂಡಿರಬಹುದು. ಸರಿಗಮಪ ವೇದಿಕೆಯಲ್ಲಿ ಕಂಠ ಕುಣಿಸಿ ಕರುನಾಡ ಜನರ ಮನ ಗೆದ್ದ ಹನುಮಂತ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರುವವನು. ಅಂಥದ್ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹನುಮಂತ ಗೆದ್ದ ಅಂದ್ರೆ ನಂಬೋಕೆ ಕಷ್ಟವಾಗಬಹುದು. ಅಸಲಿಗೆ ನಿಮ್ಗೆಲ್ಲ ಗೊತ್ತಿದೆ, ಹನುಮಂತ ಈಗ ಸಾಮಾನ್ಯ ವ್ಯಕ್ತಿಯಲ್ಲ. ವರ್ಷದ ಹಿಂದೆ ಚಿಲ್ಲೂರು ಬಡ್ನಿಯಲ್ಲಿ ಹೆಗಲ ಮೇಲೆ ಟವಲ್ ಹಾಕೊಂಡು ಕುರಿ ಮೇಯಿಸ್ತಾ ಇದ್ದ ಹನುಮನಲ್ಲ. ಹೋದಲ್ಲೆಲ್ಲ ಜನರು ಮುತ್ತಿಕ್ಕುವ ಸೆಲೆಬ್ರಿಟಿ ಹನುಮಂತ. ಕುರಿಗಾಹಿ ಹನುಮಂತ ಈಗ ಜನಪ್ರಿಯ ವ್ಯಕ್ತಿ. ಬಡ್ನಿ ಬಂಗಾರಿ ಹೆಗಲಿಗೇರಿದ್ದು ಒಂದು ಜವಾಬ್ದಾರಿ. ಯಾವಾಗ ಸರಿಗಮಪದಲ್ಲಿ ಹಾಡಿ ಹನುಮಂತ ಕರ್ನಾಟಕಕ್ಕೆ ಚಿರಿಪರಿಚಿತನಾದ್ದು ಆವತ್ತಿಂದ ಆತನ ದಿಸೆ ಬದಲಾಯಿತು. ಸರಿಗಮಪದಲ್ಲಿ ಕನ್ನಡಿಗರು ಹನುಮಂತನನ್ನ ಫೈನಲ್ ವರೆಗೆ ಕರೆದುಕೊಂಡು ಬಂದು ರನ್ನರ್ ಅಪ್ ಪ್ರಶಸ್ತಿ ಗೆಲ್ಲುವಂತೆ ಮಾಡಿದ್ರು. ಶಾಸ್ತ್ರೀಯವಾಗಿ ಸಂಗೀತ ಕಲಿಯದಿದ್ರು ಹನುಮನ ಮುಗ್ಧ ಕಂಠಕ್ಕೆ ಕರುನಾಡಿಗರು ಮಾರು ಹೋಗಿದ್ರು. ಹೀಗಾಗಿ ರನ್ನರ್ ಅಪ್ ಪ್ರಶಸ್ತಿ ಗೆಲ್ಲುವ ಮೂಲಕ ಜೀವನದಲ್ಲಿ ಮೊದಲ ಬಾರಿ ಜಯದ ಸವಿ ಉಂಡಿದ್ದ ಹನುಮಂತ. ಇದಾದ ಬಳಿಕ ಹೋದಲೆಲ್ಲ ಹನುಮಂತನಿಗೆ ಸನ್ಮಾನಗಳು ನಡೆದವು. ಹೀಗೆ ಏರುಗತಿಯಲ್ಲಿ ಚಿಲ್ಲೂರು ಚಿಂಗಾರಿಯ ಜನಪ್ರಿಯತೆ ಏರು ಹೊತ್ತಲೇ ಹೆಗಲ ಮೇಲೆ ಮಹತ್ತರ ಜವಾಬ್ದಾರಿಯೊಂದು ಬಂದು ಕೂತಿತ್ತು. ಲೋಕಸಭಾ ಚುನಾವಣೆ ಘೋಷಣೆಯಾದ ನಂತರ ಚುನಾವಣಾ ಆಯೋಗ ಮತ ಪ್ರಮಾಣ ಹೆಚ್ಚಿಸಲು ಸೆಲೆಬ್ರಿಟಿಗಳ ಮೂಲಕ ಸಂದೇಶ ರವಾನಿಸೋ ಕೆಲಸ ಮಾಡುತ್ತೆ. ಹೆಚ್ಚೆಚ್ಚು ಜನರು ವೋಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಜನಪ್ರಿಯ ವ್ಯಕ್ತಿಗಳನ್ನ ಬಳಸಿಕೊಳ್ಳುತ್ತೆ. ಅದೇ ರೀತಿ ಈ ಬಾರಿ ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ರಾಯಭಾರಿಯಾಗಿ ಸ್ಟಾರ್ ಸಿಂಗರ್ ಹನುಮಂತನನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ ಮತ ಪ್ರಮಾಣ ಹೆಚ್ಚಿಸುವ ಜವಾಬ್ದಾರಿ 21ರ ಹರೆಯದ ಹನುಮಂತನ ಹೆಗಲ ಮೇಲೆ ಇತ್ತು. ಇದನ್ನ ಕಳೆದ 2 ವಾರಗಳಲ್ಲಿ ಹನುಮಂತ ಚಾಚೂ ತಪ್ಪದೆ ಮಾಡಿದ್ದಾನೆ. ಕೊನೆಗೂ ಕೊಟ್ಟ ಕೆಲಸದಲ್ಲಿ ಗೆದ್ದೆ ಬಿಟ್ನಲ್ಲ ಹನುಮ. ಕುರಿಗಾಹಿಯಿಂದ ಹಾವೇರಿಯಲ್ಲಿ ಏರಿತಲ್ಲ ಮತ ಪ್ರಮಾಣ. ಎಲ್ಲರೂ ವೋಟ್ ಹಾಕಬೇಕು, ನಿಮ್ಮ ಹಕ್ಕನ್ನ ಮರ್ಯಾದೆ ಚಲಾಯಿಸಿ ಅಂತ ಹನುಮಂತ ಹಾವೇರಿ ಜಿಲ್ಲೆಯಾದ್ಯಂತ ಭರ್ಜರಿ ಪ್ರಚಾರ ನಡೆಸಿದ. ಒಂದ್ ವೇಳೆ ರಾಜಕೀಯ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರು ಚೆನ್ನಾಗಿ ದುಡ್ಡನ್ನ ಎಣಿಸಬಹುದಿತ್ತು. ಆದ್ರೆ ತನ್ನಿಂದ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗಲಿ ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗದ ಜೊತೆ ಕೈ ಜೋಡಿಸಿದ. ಕಾಲಿಗೆ ಚಕ್ರ ಕಟ್ಕೊಂಡು ಎಲ್ಲರೂ ಮತದಾನ ಮಾಡಬೇಕು ಅಂತ ಕ್ಯಾಂಪೇನ್ ಮಾಡ್ದ. ಮತದಾನದ ದಿನ ಬೇಗನೆ ಮತಗಟ್ಟೆಗಳಿಗೆ ತೆರಳಿ ವೋಟ್ ಹಾಕ್ತ. ಆಗ ಹನುಮಂತ ಹೇಳಿದ್ದು ಒಂದೇ ಮಾತು, ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಾದ್ರಷ್ಟೇ ನನಗೆ ನೆಮ್ಮದಿ ಅಂದಿದ್ದ. ಎಲ್ಲರಿಗೂ ಮತ ಹಾಕಿ ಅಂತ ಕೇಳ್ಕೊಂಡಿವಿ. ನಾನು ಫಸ್ಟ್ ಟೈಮ್ ವೋಟ್ ಹಾಕಿನ್ರಿ. ನೀವು ಸಹ ಯಾರು ಮಿಸ್ ಮಾಡ್ದ ವೋಟ್ ಹಾಕ್ರಿ. ಹೋದ ವರ್ಷಕ್ಕಿಂತ ಈ ವರ್ಷ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ನಾನು ಜಾಗೃತಿ ಮಾಡಿದ್ದಕ್ಕೂ ಭಾಳ ಖುಷಿ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಬಹಳ ಸಂತೋಷ ಆಗುತ್ತೆ. ಹೌದು, ಮಂಗಳವಾರ ಮತದಾನದ ದಿನ ಅಭ್ಯರ್ಥಿಗಳು ಎಷ್ಟು ಟೆನ್ಷನ್ ಅಲ್ಲಿದ್ರು ಅಷ್ಟೇ ಟೆನ್ಷನ್ ಅಲ್ಲಿ ಹನುಮಂತ ಇದ್ದ. ಯಾಕಂದ್ರೆ ಈ ಬಾರಿ ಹಾವೇರಿಯ ಚುನಾವಣಾ ರಾಯಭಾರಿ ಆಗಿದ್ದರಿಂದ ಹೆಚ್ಚಿನ ಮತದಾನ ಮಾಡಿಸುವುದು ಹನುಮಂತನ ಜವಾಬ್ದಾರಿಯಾಗಿತ್ತು. ತಾನು ಈ ಜವಾಬ್ದಾರಿಯನ್ನು ಎಷ್ಟು ಸರಿಯಾಗಿ ನಿರ್ವಹಿಸಿದ್ದೇನೆ ಅನ್ನೋ ಅಳುಕು ಕೂಡ ಇತ್ತು. ಹೀಗಾಗಿ ಮತ ಪ್ರಮಾಣ ಎಷ್ಟಾಗಿರಬಹುದು ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದ ಹನುಮಂತ. ಕೊನೆಗೂ ಆ ರಿಸಲ್ಟ್ ಬಂದಿದ್ದು ಆ ಸಂಖ್ಯೆಯನ್ನ ನೋಡಿ ಹನುಮಂತ ಖುಷಿಯಾಗಿದ್ನಾನಂತೆ. ಕಳೆದ
ಬಾರಿ ಅಂದ್ರೆ 2014ರಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 71.62% ಮತದಾನವಾಗಿತ್ತು. ಈ ಬಾರಿ ಹಾವೇರಿಯಲ್ಲಿ 73.06% ಮತದಾನವಾಗಿದೆ. ಅಂದ್ರೆ ಹನುಮಂತನ ಜಿಲ್ಲೆ ಹಾವೇರಿಯಲ್ಲಿ ಸುಮಾರು 2% ಮತ ಪ್ರಮಾಣ ಹೆಚ್ಚಳವಾಗಿದೆ. ಚುನಾವಣಾ ರಾಯಭಾರಿಯಾಗಿದ್ದ ಜಿಲ್ಲೆಯಲ್ಲಿ ಈ ಬಾರಿ ಸುಮಾರು 2% ಹೆಚ್ಚು ಮತದಾನವಾಗಿದೆ. ಅಂದ್ರೆ ಹನುಮಂತ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ. ಲೋಕ ಚುನಾವಣಾ ಅಖಾಡದಲ್ಲಿ ಹನುಮಂತ ಗೆದ್ದಿದ್ದಾನೆ. ಈ ಮೂಲಕ ಕುರಿಗಾಹಿಯ ಹೆಗಲ ಮೇಲಿದ್ದ ಆತಂಕ ದೂರವಾಗಿದೆ. ದೇಶದ ಪ್ರಜೆಯಾಗಿ ಇದು ನನ್ನ ಕರ್ತವ್ಯ ಅಂತ ಅಂದುಕೊಂಡು ಹನುಮಂತ ಚುನಾವಣಾ ರಾಯಭಾರಿಯಾಗಿ ಕೆಲಸ ಮಾಡ್ದ. ಈಗ ಅದರ ಫಲ ಬಂದಿದೆ. ಅದೇ ರೀತಿ ಹನುಮನ ವಿಧಾನಸಭಾ ಕ್ಷೇತ್ರದಲ್ಲೂ ವೋಟಿಂಗ್ ಆಗಿದ್ಯಾ? ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹನುಮನಿಗೆ ಥ್ಯಾಂಕ್ಸ್ ಹೇಳಿದ ಚುನಾವಣಾ ಆಯೋಗ. ಹನುಮನ ತಾಲೂಕಿನಲ್ಲೂ ನಡೀತಲ್ಲ ದಾಖಲೆ ಮತದಾನ. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ನಡೆದಿರೋಕೆ ಇಡೀ ಜಿಲ್ಲೆಯೇ ಸಂತಸಗೊಂಡಿದೆ. ಅದರಲ್ಲೂ ಚುನಾವಣಾ ದಿನಾಂಕ ಘೋಷಣೆಯಾದಾಗಿನಿಂದಲೂ ಜಿಲ್ಲೆಯಲ್ಲಿ ನಿರಂತರವಾಗಿ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿದ್ದ ಅಧಿಕಾರಿಗಳು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಹಾಗೂ ತಮ್ಮ ಕೆಲಸಕ್ಕೆ ಹೆಗಲು ಕೊಟ್ಟ ಹನುಮಂತನನ್ನು ನೆನಪಿಸಿಕೊಂಡಿದ್ದಾರೆ. ಹಾಡಿನ ಮೂಲಕನೇ ರಾಜ್ಯದಲ್ಲಿ ಮನೆ ಮಾತಾಗಿದ್ದ ಹನುಮಂತ ಎಲೆಕ್ಷನ್ಗಾಗಿಯೇ ಒಂದು ಹಾಡನ್ನು ಹಾಡಿದ್ದ. ಕೇಳ ಜಾಣ ಮತದಾನ ಮಾಡಣ್ಣ ಅನ್ನೋ ಹನುಮನ ಹಾಡು ಫೇಮಸ್ ಕೂಡ ಆಗಿತ್ತು. ಆ ದಿನವ ನೀನು ಮರೆಯಬೇಡಣ್ಣ, ಆ ದಿನವ ನೀನು ಮರೆಯಬೇಡಣ್ಣ. ಹನುಮನ ಈ ಹಾಡು ಭರ್ಜರಿ ಹಿಟ್ ಆಗಿದ್ದು ಮಾತ್ರವಲ್ಲದೆ ಮತಗಳನ್ನು ತಂದುಕೊಟ್ಟಿರೋದು ಈಗ ಸ್ಪಷ್ಟವಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ಬಾರಿಗಿಂತ ಸುಮಾರು 2% ಹೆಚ್ಚಿನ ಮತದಾನ ಆಗಿದೆ. ಇದಕ್ಕಾಗಿ ಹನುಮಂತನಿಗೆ ಧನ್ಯವಾದ ಹೇಳಿದ್ದಾರೆ ಹಾವೇರಿಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ. ಈ ಲಾಸ್ಟ್ ಟೈಮು 71.62 ಏನೋ ಪರ್ಸೆಂಟೇಜ್ ಆಗಿದೆ. ಈ ಸರ್ತಿ 73.99% ವೋಟ್ ಆಗಿದೆ. ತುಂಬ ಸಂತೋಷದ ಸಂಗತಿ ಆಗಿದೆ. ಹನುಮಂತು ನಮ್ಮ ಡಿಸ್ಟ್ರಿಕ್ಟ್ ಐಕನ್ ಏನಿದ್ದಾರೆ ಹನುಮಂತ್ ಲಮಾಣಿ ಅವರು ತುಂಬ ಚೆನ್ನಾಗಿ ಪ್ರಚಾರವನ್ನು ಕೈಗೊಂಡರು. ಅವ್ರನ್ನ ನಮ್ಮ ಇಡೀ ಜಿಲ್ಲೆಯಲ್ಲಿ ಅವರ ಒಂದು ಪ್ರಚಾರವನ್ನು ತುಂಬ ಸ್ವಾಗತ ಬಯಸಿದರು. ಎಲ್ಲರೂ ಗ್ರಾಮ ಮಟ್ಟದಲ್ಲಿ ಈ ರೀತಿಯಾಗಿ ಲಮಾಣಿ ಅವ್ರು ಬರಬೇಕು ಅಂತ ಇಷ್ಟಪಟ್ಟರು. ಆದರೆ ಟೈಮ್ ಅಭಾವ ಇತ್ತು. ಹಾಗಾಗಿ ನಾವು ಡಿಸ್ಟ್ರಿಕ್ಟ್ನಲ್ಲಿ ಮತ್ತು ಸವಣೂರಿನಲ್ಲಿ ಎಲ್ಲ ಕಡೆ ಹೋಗಿ ಅವರು EVM VVPATನಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ. ಮತ್ತು ಡಿಸ್ಟ್ರಿಕ್ಟ್ನಲ್ಲಿ 2 ಒಳ್ಳೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಒಂದು ಸೈಕಲ್ ಜಾಥಾ, ಇನ್ನೊಂದು ಮತಗಾನ ಅಂತ ಹೇಳಿ, ಅದು ಸಾಕಷ್ಟು ಪಾಪ್ಯುಲರ್ ಆಯಿತು. ಮತ್ತು ಅವರು ತುಂಬ ಒಳ್ಳೆಯವರು. ಅಂದರೆ ವೆರಿ ಸಿಂಪಲ್, ಕರೆದು ಕೂಡಲೇ ಬರ್ತಾಯಿದ್ರು ಮತ್ತು ಎಲ್ಲದರಲ್ಲೂ ಪಾಲ್ಗೊಳ್ತಾಯಿದ್ರು. ಇದು ನಾನು ಈ ದೇಶದ ಪ್ರಜೆಯಾಗಿ ನಂದು ಈ ಕರ್ತವ್ಯ ಅನ್ನೋ ರೀತಿಯಾಗಿ ಅವ್ರು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಸಲಿಗೆ ಈ ಬಾರಿ ಹನುಮಂತ ಮೊದಲ ಬಾರಿ ಮತದಾನ ಮಾಡ್ತಿದ್ದಾನೆ. ಮೊದಲ ಬಾರಿ ಮತದಾನ ಮಾಡೋ ಸಂದರ್ಭದಲ್ಲೇ ಚುನಾವಣಾ ರಾಯಭಾರಿ ಆಗಿರೋ ಇತಿಹಾಸ ಕರ್ನಾಟಕದಲ್ಲಿಲ್ಲ ಅನ್ಸುತ್ತೆ. ಆದ್ರೆ ಹನುಮನ ಜನಪ್ರಿಯತೆ ಇದನ್ನೆಲ್ಲ ಸಾಧ್ಯವಾಗಿಸಿದೆ. ಮತದಾನದ ಪ್ರಮಾಣ ಹೆಚ್ಚಾಗಿರೋದನ್ನ ನೋಡಿ ಹಾವೇರಿಯ ವಾರ್ತಾ ಅಧಿಕಾರಿ ಕೂಡ ಹನುಮಂತನ ಪ್ರಯತ್ನವನ್ನ ಶ್ಲಾಘಿಸಿದ್ದಾರೆ. ಬಹಳಷ್ಟು ಜನ ಮತದಾರರನ್ನ ಸೆಳೆಯುವಲ್ಲಿ ಹನುಮಂತಪ್ಪ ಲಮಾಣಿ ಅವರು ಸಫಲರಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಅವರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದಂಥ ಸಂದರ್ಭಗಳಲ್ಲಿ ಎಲ್ಲಿ ನೋಡಿದರೂ ಸಹ ಆ ಮತ ಜಾಗೃತಿ ಕಾರ್ಯಕ್ರಮದಲ್ಲಿ ಯುವ ಪಡೆ ಒಂದು ರೀತಿಯ ಜೇನ್ನೊಣ ಥರ ಮುತ್ಕೊಳ್ಳೋವಂಥ ಸಂದರ್ಭಗಳು ಇತ್ತು. ಆ ಸಂದರ್ಭದಲ್ಲಿ ಎಷ್ಟೇ ಕಾರ್ಯಕ್ರಮಗಳಿದ್ರಲ್ಲ ಅವನು ಮಾತು ಕಡಿಮೆ, ಅವನ ಗಾನದ ಮೋಡಿಗೆ ಮೋಸ್ಟ್ಲಿ ಗಾನಯಾನ ಅಂತ ಕಾರ್ಯಕ್ರಮ ಇರ್ಬೋದು, ಕವಿಗೋಷ್ಠಿ ಅಂತ ಕಾರ್ಯಕ್ರಮ ಇರ್ಬೋದು, ಮತಗೋಷ್ಠಿ ಕಾರ್ಯಕ್ರಮ ಅಂತ ಇರ್ಬೋದು, VVPATಗಳನ್ನು ಇದು ಮಾಡುವಂಥ ಸಂದರ್ಭಗಳಲ್ಲಿ ಅವನ ಭಾಳಷ್ಟು ಜನಗಳ ಯುವ ಸಮೂಹವನ್ನು, ಯುವ ಮತದಾರರನ್ನು ಸೆಳೆಯುವಂಥದ್ದು ಇದು ಮಾಡ್ತಾನೆ. ಭಾಳ ವಿಶೇಷವಾಗಿ ಇನ್ನೊಂದು ಸಂಗತಿಗಳನ್ನ ನಾನು ಉಲ್ಲೇಖ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀನಿ. ಅವನು ಬೆಳಗ್ಗೆ ಅವತ್ತಿನ ಮತದಾನ ದಿನ ಬೆಳಗ್ಗೆ 8 ಗಂಟೆಗೆ ಮತದಾನ ಮಾಡಿದಂತಾಗ ನಮ್ಮ ಎಲೆಕ್ಷನ್ ಕಮಿಷನ್ನು, ಕರ್ನಾಟಕ ಎಲೆಕ್ಷನ್ ಕಮಿಷನ್ ಅವನು ನಾನು ಮತ ಚಲಾಯಿಸಿದ್ದೇನೆ, ನೀವು ಮತ ಚಲಾಯಿಸಿ ಅನ್ನುವಂಥ ಒಂದು ಸಂದೇಶ ಭಾಳ ಸಂದರ್ಭದಲ್ಲಿ ಒಂದು ವೈರಲ್ ಥರ ನಮ್ಮ ವಾಟ್ಸಪ್ ಫೇಸ್ಬುಕ್ಗಳಲ್ಲಾಯಿತು. ಆ ನಿಟ್ಟಿನಲ್ಲಿ ಎಷ್ಟು ಜನ ಮತಗಟ್ಟೆಯಲ್ಲಿ ಸೆಳೆಯೋಕೆ ಅವನು ಹನುಮಂತ ಕಾರಣ ಆಗಿದ್ದಾನೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಹನುಮಂತನ ತಾಲೂಕು ಸವಣೂರು ಹಾವೇರಿ ಜಿಲ್ಲೆಗೆ ಬರೋದಾದ್ರೂ ಲೋಕಸಭಾ ಕ್ಷೇತ್ರ ಮಾತ್ರ ಧಾರವಾಡಕ್ಕೆ ಸೇರುತ್ತೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸವಣೂರನ್ನ ಧಾರವಾಡದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿಸಲಾಗಿದೆ. ಆದ್ರೆ ತನ್ನೂರು ಸವಣೂರಲ್ಲೂ ಹನುಮಂತ ಕೈಲಾದಷ್ಟು ಮತಜಾಗೃತಿ ಮೂಡಿಸಿದ್ದಾನೆ. ವೋಟಿಂಗ್ ಮಷಿನ್ನ ಮಾದರಿಯನ್ನ ಇಟ್ಕೊಂಡು ಹೇಗೆ ಮತದಾನ ಮಾಡಬೇಕು ಅಂತ ಹಳ್ಳಿ ಜನರಿಗೆ ವಿವರಿಸಿ ಮನವರಿಕೆ ಮಾಡಿಕೊಟ್ಟಿದ್ದ.
ಅದರ ಫಲವಾಗಿ ಈಗ ಹನುಮಂತ ವಾಸಿಸುವ ಸವಣೂರು ತಾಲೂಕು ಇರುವ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಾಖಲೆ ಪ್ರಮಾಣದ ಮತದಾನವಾಗಿದೆ. ಹನುಮಂತನ ಸವಣೂರು ತಾಲೂಕು ವ್ಯಾಪ್ತಿಗೆ ಬರುವ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ಅಂದ್ರೆ 2014ರ ಲೋಕಸಭಾ ಚುನಾವಣೆ ಸಂದರ್ಭ 65.99% ಮತದಾನವಾಗಿತ್ತು. ಆದ್ರೆ ಈ ಬಾರಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋಬ್ಬರಿ 71.64% ಮತದಾನವಾಗಿದೆ. ಅಂದ್ರೆ ಮತ ಪ್ರಮಾಣದಲ್ಲಿ ಸುಮಾರು 5% ಹೆಚ್ಚಳವಾಗಿದೆ. ಓಟಿಗಿಂತ ಮೇಲೂ ಬೇರಿಲ್ಲ ಕೇಳು ಗೆಳೆಯ. ಹೀಗೆ ಹನುಮಂತನ ಜಿಲ್ಲೆ ಹಾಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಮತದಾನವಾಗಿದೆ. ಹಾವೇರಿ ಜಿಲ್ಲೆಯ ಚುನಾವಣಾ ರಾಯಭಾರಿಯಾಗಿ ಹನುಮಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾನೆ. ಹನುಮಂತನ ಮತದಾನಕ್ಕೆ ಜನರು ತಲೆಬಾಗಿರೋದು ಸ್ಪಷ್ಟವಾಗಿದೆ. ಈ ಮೂಲಕ ಹನುಮಂತ ಮತ್ತೊಮ್ಮೆ ಗೆದ್ದಿದ್ದಾನೆ. ಸರಿಗಮಪ ವೇದಿಕೆಯಲ್ಲಿ ರನ್ನರ್ ಅಪ್ ಪ್ರಶಸ್ತಿ ಪಡೆದಾಗ ಮೊದಲ ಬಾರಿ ಗೆದ್ದಿದ್ದ ಹನುಮಂತ ಹಾವೇರಿ ಜಿಲ್ಲೆಯ ಮತ ಪ್ರಮಾಣ ಹೆಚ್ಚಿಸುವ ಮೂಲಕ ಮತ್ತೊಮ್ಮೆ ಗೆಲುವಿನ ನಗೆ ಬೀರಿದ್ದಾನೆ. ಅದುವೇ ಬಹಳ ಮುಖ್ಯ, ಹಾಕಿ ಸುಖವಾಗಾಣ. ಜೀವನ ನಿಂತ ನೀರಾಗಬಾರ್ದು, ಕಷ್ಟವೋ ಸುಖವೋ ಮುನ್ನುಗ್ತಾನೆ ಇರಬೇಕು. ಈಗ ಹನುಮಂತ ಕೂಡ ಅದೇ ರೀತಿ ಸನ್ನದ್ಧನಾಗ್ತಿದ್ದಾನೆ. ಚುನಾವಣೆಯ ಜವಾಬ್ದಾರಿಯನ್ನ ಮುಗಿಸಿ ಬೆಂಗಳೂರು ಕಡೆ ಹೊರಡಲು ಸಿದ್ಧನಾಗಿದ್ದಾನೆ. ಹಾಗಾದ್ರೆ ಹನುಮನ ಹೊಸ ಜವಾಬ್ದಾರಿ ಯಾವುದು ಅಂತೀರಾ? ಎಲ್ಲಿದೆ ನೋಡಿ. ಹನುಮಂತನ ಕಂಠವೇ ಆತನಿಗೆ ವರದಾನ, ದೇವರು ಕೊಟ್ಟ ಕೊಡುಗೆ ಅದು. ಹನುಮಂತ ಇವತ್ತು ಕರುನಾಡಲ್ಲಿ ಗುರುತಿಸಿಕೊಂಡಿದ್ದಾನೆ ಅಂದ್ರೆ ಆತನ ಕಂಠದಿಂದ. ಬ್ಯಾಕ್ ಗ್ರೌಂಡ್ ಇಲ್ಲ, ಓದು ಬರಹ ಗೊತ್ತಿಲ್ಲ, ಹಣ ಅಂತೂ ಇಲ್ವೇ ಇಲ್ಲ. ಆದ್ರೆ ಹನುಮಂತನನ್ನ ಸ್ಟಾರ್ ಮಾಡಿದ್ದೆ ಆತನ ಜವಾರಿ ಧ್ವನಿ. ಸೂರ್ಯ ಮುಳುಗೋದ್ರೊಳಗೆ ಫೇಮಸ್ ಆದ ಹನುಮಂತ ಸರಿಗಮಪ ಕಾರ್ಯಕ್ರಮ ಮುಗಿದು ತಿಂಗಳು ಉರುಳಿದ್ರು ಸ್ಟಾರ್ ಸಿಂಗರ್ ಪಟ್ಟದಲ್ಲಿರೋ ಪ್ರತಿಭೆ. ನಟನೆಯತ್ತ ಮುಖ ಮಾಡಿದ್ನ ಜವಾರಿ ಸ್ಟಾರ್. ಹಾಡೋದ ಬಿಟ್ಟು ಬಣ್ಣ ಹಚ್ತಾನ ಸಿಂಗಿಂಗ್ ಸ್ಟಾರ್. ಹಾಡೋದು ಬಿಟ್ರೆ ಹನುಮಂತನಿಗೆ ಇನ್ನೇನು ಗೊತ್ತಿಲ್ಲ, ಮತ್ತೇನು ಕಲ್ತಿಲ್ಲ, ಬೇರೆ ವಿದ್ಯೆ ತಿಳಿದಿಲ್ಲ. ಗೊತ್ತಿರೋದು ಒಂದೇ ಕೆಲ್ಸ, ಅದುವೇ ಕುರಿ ಕಾಯೋದು. ಹೇಗಾಗಿ ಹಾಡೋದಕ್ಕೆ ಗೋಲಿ ಹೊಡೆದು ಕುರಿ ಕಾಯೋಕೆ ಶುರು ಮಾಡ್ತಾನೆ ಅಂತ ನೀವಂದುಕೊಳ್ಬೇಡಿ. ಯಾಕಂದ್ರೆ ಹನುಮಂತ ಕುರಿ ಕಾಯೋ ಪ್ಲಾನ್ ಮಾಡ್ಕೊಂಡಿಲ್ಲ. ಹಾಡೋದನ್ನ ಬಿಟ್ಟೇ ಬಿಡಬೇಕು ಅನ್ನೋ ಸಂಕಲ್ಪವನ್ನು ತೆಗೆದುಕೊಂಡಿಲ್ಲ. ಆದ್ರೆ ಹನುಮಂತ ಹೊಸ ದಾರಿಯಲ್ಲಿ ನಡೆಯೋಕೆ ಪ್ಲಾನ್ ಹಾಕೊಂಡಿದ್ದಾನೆ. ಆ ದಾರಿಯಲ್ಲಿ ಉತ್ತಮವಾಗಿ ಸಾಧನೆ ಮಾಡಬೇಕು ಅಂದ್ರೆ ಹಾಡೋದನ್ನ ಕಮ್ಮಿ ಮಾಡ್ಲೇಬೇಕಾಗತ್ತೆ. ಅಷ್ಟಕ್ಕೂ ಆ ದಾರಿ ಬೇರ್ಯಾವುದೂ ಅಲ್ಲ, ಅಭಿನಯದ ಕಡೆ ಪ್ರಯಾಣ. ಈಗ ಗಾಯಕ. ಇಲ್ಲಿಯವರೆಗೂ ಹಿರಿಯರು ಹೇಳಿದಂತೆ ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನ ಗುರಿಯಾಗಿಟ್ಕೊಂಡಿದ್ದ. ಆದ್ರೆ ಏಕಾಏಕಿ ರೂಟ್ ಬದಲಾಗಿದೆ. ಹನುಮಂತನು ಅಭಿನಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಿರ್ಧರಿಸ್ಬಿಟ್ಟಿದ್ದಾನೆ. ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತೀಯಾ ಅಂತ ಕೇಳಿದ್ರೆ ಯಾರ್ ತಾನೇ ಇಲ್ಲ ಅಂತಾರೆ. ಈತನೂ ಹಾಗೆ. ಹಾಡು ಪಾಡು ಇರ್ಲಿ, ಮೊದಲು ಹೀರೋ ಪಟ್ಟ ಬರಲಿ ಅಂತ ಬೆಂಗಳೂರಿಗೆ ಬಂದ ಕೂಡ್ಲೆ ತನ್ನನ್ನ ಸಂಪರ್ಕ ಮಾಡುವ ನಿರ್ಮಾಪಕರಲ್ಲಿ ಕಥೆ ಕೇಳಿ ಓಕೆ ಮಾಡೋಕೆ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದಾನೆ. ಇದನ್ನ ನಾವಂತೂ ಹೇಳ್ತಾ ಇಲ್ಲ, ಸಾವಿರಾರು ಜನರು ನೆರೆದಿರೋ ಜಾಗದಲ್ಲಿ ಹನುಮಂತನೇ ಈ ವಿಷಯವನ್ನ ಬಿಚ್ಚಿಟ್ಟಿದ್ದಾನೆ. ಮುಂದೇನು ಹನುಮಂತ ಅಂತ ಕೇಳಿದವರಿಗೆ ಬೆಂಗಳೂರಿಗೆ ಹೋಗಿ ಪಿಕ್ಚರ್ ಮಾಡ್ತೀನಿ ಅಂತ ಬಾಯ್ ಬಿಟ್ಟಿದ್ದಾನೆ ಈ ಕುರಿಗಾಹಿ. ಅಸಲಿಗೆ ಹನುಮಂತನ ರಿಯಲ್ ಲೈಫೇ ಪಿಕ್ಚರ್ ಮಾಡೋ ತರ ಇದೆ. ಆತನ ಬಾಡಿ ಲ್ಯಾಂಗ್ವೇಜ್ ನೋಡಿದವರಿಗೆ ಆತ ಅಭಿನಯವನ್ನು ಮಾಡಬಹುದು ಅನ್ನೋದು ಗೊತ್ತಿದೆ. ಹನುಮಂತನಿಗೆ ಸಿನಿ ಸ್ಟಾರ್ ಆಗೋಕೆ ಯಾವ ಹೋಮ್ವರ್ಕ್ ಇಲ್ಲದಿದ್ರೂ ಹೇಳಿಕೊಟ್ಟ ಅಭಿನಯವನ್ನ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಕೆಲವರು ಹನುಮಂತ ನೀನು ಸಿನಿಮಾ ಮಾಡ್ತೀಯಾ ಬಿಡು ಅಂತ ಬೆನ್ನು ತಟ್ಟಿದ್ದಾರೆ. ಜೊತೆಗೆ ಹನುಮಂತನ ಕಾಲೆಳೆಯುವವರು ಕೂಡ ಇದ್ದಾರೆ. ಹನುಮಂತ ಹಾಡೋಕೆ ನಿಂತಾಗ್ಲೂ ಜನರು ಇದೇ ರೀತಿ ಹೇಳಿದ್ರು. ಆ ಮಾತಿಗೆ ಕಿವಿಗೊಟ್ಟು ನನ್ನ ಕೈಲಾಗಲ್ಲ ಹಾಡೋದು ಅಂತ ಮನೆಯಲ್ಲೇ ಕುಳಿತಿದ್ರೆ ಇಂದು ಜವಾರಿ ಸ್ಟಾರ್ ಅನಿಸ್ಕೊಳ್ತಿರ್ಲಿಲ್ಲ. ಹೀಗಾಗಿ ಜನರ ಮಾತಿಗೆ ಕ್ಯಾರೆ ಅನ್ನದೇ ಬಂದಿರೋ ಅವಕಾಶ ಬಾಚಿಕೊಳ್ಳೋಕೆ ನಿರ್ಧರಿಸಿದ್ದಾನಂತೆ ಹನುಮ. ಒಟ್ನಲ್ಲಿ ಹನುಮಂತನ ಪರಿಶ್ರಮದ ಫಲನೋ ಜನರಲ್ಲಿ ಮೂಡಿಸಿರುವಂತಹ ಜಾಗೃತಿನೋ ಹಾವೇರಿಯಲ್ಲಿ ಉತ್ತಮ ಮತದಾನವಾಗಿದೆ. ಕಳೆದ ಬಾರಿಗಿಂತ ಮತ ಪ್ರಮಾಣ ಹೆಚ್ಚಳವಾಗಿದೆ. ಇದರಲ್ಲಿ ಹನುಮನ ಪ್ರಯತ್ನ ಇರುವುದನ್ನ ತಳ್ಳಿ ಹಾಕುವಂತಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನನ್ನ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.